ಫಿಶ್ ಮಾರ್ಕೆಟು ಏನು ಅಂತ ಮತ್ತೀಗ ಪಾಪ ಸಾವು ಸಾಯಸ ಅವ್ರು ಗಾಡಿ ಹತ್ತಲ್ಲಿ ನೋಡ್ರಿ ಯಾವ ರೀತಿ ಜನ ಪಾಪ ಚರ್ಪಡಿಸ್ತಾ ಇದ್ದಾರೆ. ಒಂದು ಸಣ್ಣ ರೈಲ್ವೆ ಎಷ್ಟು ಜನ ಒಮ್ಮೆ ಹತ್ತಾ ಇದ್ದಾರೆ. ಪಾಪ ಮುದುಕರು, ವಯಸ್ಸಾದಂಥವ್ರು, ಜೊತೆಗೆ ಮಕ್ಕಳು ಯಾವ ರೀತಿ ಹೆಣ್ಮಕ್ಳು ಯಾವ ರೀತಿ ಹತ್ತಲಿಕ್ಕೆ ಸಾಧ್ಯ. ಇದನ್ನು ಮಿನಿಮಮ್ ವ್ಯವಸ್ಥೆ ಮಾಡಬೇಕಾಗಿದ್ದು ರೈಲ್ವೆ ಡಿಪಾರ್ಟ್ಮೆಂಟ್ನ ಕರ್ತವ್ಯ. ಅಶ್ವಿನಿ ವೈಷ್ಣವರು IAS ಆಫೀಸರು, ದೊಡ್ಡ ಅಧಿಕಾರಿ ಆಗಿದ್ದಂಥವ್ರು. ಆದ್ರೆ ಎಲ್ಲ ಅಧಿಕಾರಿಗಳಿಗೆ ವಾಸ್ತವದ ಜ್ಞಾನ ಬೇಕಲ್ರಿ. ಮತ್ತು ಈಗಂತೂ ಮುಗಿದೋಗ್ಬಿಟ್ಟದ. ಈ ನಮ್ಮ BJP ಸರ್ಕಾರ ಬಂದ ಮೇಲೆ ಅಂತೂ ಡೆವಲಪ್ಮೆಂಟ್ ಹೆಸರಲ್ಲೇ ಸಾಕಷ್ಟು ವಿಷಯಗಳು ಕಡಿತ ಮಾಡ್ತಾ ಈಗ ಜನರ ಭೋಗಿ ಉಳಿಸಿದ ಕಡಿಮೆ ಮಾಡಿಬಿಟ್ಟಿದ್ದಾರೆ ಒಂದೊಂದು ರೈಲ್ವೆಗೆ. ಹೀಗಾಗಿ ಹಾಗೆ ಜನ ನುಗ್ಗುದಾಗ್ಯದ. ಹೀಗಾಗಿ ಸಾವುಗಳ ಸಂಖ್ಯೆ 218, 20 ಆಗ್ಯದ. ಮತ್ತು ಈಗ ನೋಡಿದ್ರೆ ನೀವು ಆ ಪ್ರಯಾಗರಾಜ ಜನ ಯಾವ ರೀತಿಯಾಗಿ ಜನಸಾಗರ ಬರ್ತಾ ಇದೆ ಅಂತೇಳಿ. ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡಿರಿ, ನಮ್ಮ ಧರ್ಮ ಪ್ರಚಾರ ಆಗಲಿ, ವಿಶ್ವವ್ಯಾಪಿ ಆಗಲಿ, ಏನು ಪ್ರಶ್ನೆ ಇಲ್ಲ. ಆದರೆ ಮಿನಿಮಮ್ ನಾವು ಏನು ಮಾಡ್ಬೇಕಾದ್ರೆ ಮಾಡಬೇಕಾಗಿದ್ದಲ್ಲ. ಇವತ್ತು ನೀವೆಲ್ಲ ಹೇಳ್ತಾ ಇರ್ತೀರಿ ಭಾಳ ಡೆವಲಪ್ ಮಾಡಿದ್ವಿ ನಾವು ರೈಲ್ವೆಯನ್ನು, ಭಾಳ ಎತ್ತರಕ್ಕೆ ಹೋಯ್ತಿದ್ವಿ. ಅದ್ರಾಗ ಟಿಕೆಟ್ ದರಗಳನ್ನ ಹೆಚ್ಚು ಮಾಡುವಲ್ಲ, ಕೇವಲ ಮೇಲ್ಮಧ್ಯಮ ಜನರಿಗೆ ಅಥವಾ ಹೈಯರ್ ಕ್ಲಾಸ್ಗೆ ಅನುಕೂಲ ಆಗುವಂಥ ರೈಲ್ವೆಗಳ ನಿರ್ಮಾಣ ಮಾಡಿದ್ವಿ ವಿನ ಬಡವರ ಸಾಧನ ಆದಂಥ, ಬಡವರು ಹತ್ತುವಂಥ, ಒಂದು ಕಡೆ ಇನ್ನೊಂದು ಹೋಗುವಂಥ, ಕಡಿಮೆ ದರದಲ್ಲಿ ಮುಟ್ಟುವಂಥ ರೈಲ್ವೆಗೆ ಒಂದು ಸಪ್ರೇಟ್ ಬಜೆಟ್ ಇತ್ತು. ಅದನ್ನು ಬಂದ್ ಮಾಡಿ ಅದ್ರ ಕಾಳಜಿ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ರಿ. ಇವತ್ತು ಎಲ್ಲೆಲ್ಲೂ ಆಕ್ಸಿಡೆಂಟ್ ಆಗ್ತಾಯಿದ್ದಾವೆ. ಎಷ್ಟು ಆಕ್ಸಿಡೆಂಟ್ ಆದವು ನಮ್ಮ ಈ ಅಶ್ವಿನಿ ವೈಷ್ಣವರು ಈ ಒಂದು ರೈಲ್ವೆ ಮಿನಿಸ್ಟರ್ ಆದ ನಂತರ. ಇವತ್ತಿನ ವಿರೋಧ ಪಕ್ಷಗಳು ಅವ್ರು ರಾಜೀನಾಮೆ ಕೊಡಲಿ ಕೂಗ್ತಾ ಇದ್ದಾರೆ. ಮತ್ತು ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇನ್ನುಳಿದವ್ರು ಆಗಿರ್ಬೋದು, ರಾಜೀನಾಮೆ ಪರಿಹಾರ ಅಂತಲ್ಲ, ಅದು BJPಗೂ ಗೊತ್ತು. ರಾಜೀನಾಮೆ ತೊಗೊಂಡು ಪರಿಹಾರ ಅಲ್ಲ ಅಂತ ಅವ್ರು ಕೊಡೋದು ಇಲ್ಲ. ಮತ್ತು ಬೇರೆ ಈ ಹಿಂದೂ ಸಾಕಷ್ಟು ಆಕ್ಸಿಡೆಂಟ್ ಆದಾಗ ಇದು ನಮ್ಮ ಅಶ್ವಿನಿ ವೈಷ್ಣವ್ರ ಕಡೆಯಿಂದ ರಾಜೀನಾಮೆ ತಗೊಂಡೇ ಒಳ್ಳೆ ವರ್ಕ್ ಮಾಡ್ತಾರೆ. ಅವರು ರಾಜೀನಾಮೆ ಕೊಟ್ಟರೆ ಬಗೆಹರಿತೀನಿ ಅನ್ನೋಂಥ ಮಾನಸಿಕ ಸ್ಥಿತಿಗೆ ಬಂದಿಟ್ಟಿದ್ದಾರೆ. ಯಾಕೆಂದ್ರೆ ಇವತ್ತೇನು ನೇಮಣಿಕೆ ಆಗಿದ್ದಾರೆ ಎಲ್ಲ ಮಿನಿಸ್ಟರ್ಸು, ಯಾರೂ ಇಲ್ಲ ಯಾವ ಡಿಪಾರ್ಟ್ಮೆಂಟಲ್ಲಿ, ಅದು ಡೈರೆಕ್ಟ್ ನಮ್ಮ ಪ್ರಧಾನಿಯವರ ಆಶೀರ್ವಾದದ ಮೇಲೆ ಬಂದಂಥವ್ರು. ಅವ್ರಿಗೆ ಜನಪ್ರತಿನಿಧಿಗಳು ಇರಬೇಕಂತಲ್ಲ, ಅವರಿಗೆ ನಿಷ್ಠೆಯಿಂದಿದ್ದರೆ ಸಾಕಪ್ಪ. ಹೀಗಾಗಿ ಭಾಳಷ್ಟು ಅವಘಡಗಳಾಗ್ತಾ ಇದ್ದಾವೆ. ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಇರ್ಬೋದರಲ್ಲೇ, ಅದರ ಪ್ರಾಕ್ಟಿಕಲ್ ನಾಲೆಜ್ ಭಾಳ ಮಹತ್ವದಿರ್ತದೆ. ಅದಿಲ್ಲದಂಥ ಪರಿಸ್ಥಿತಿಯಿಂದಾಗೆ ಇವತ್ತಿಂಥ ಎಲ್ಲ ಅವಘಡಗಳು ಒಂದರಿಂದ ಒಂದು ಆಗ್ತಾ ಇದ್ದಾವೆ. ಅದಕ್ಕಾಗಿ ಇವತ್ತು ಅಶ್ವಿನಿ ವೈಷ್ಣವ್ ರಾಜೀನಾಮೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಅದರ ಪರಿಹಾರ ಏನು ಅದರಿಂದ ಅಂತ, ಅದಕ್ಕಿಂತಲೂ ಮುಖ್ಯವಾಗಿ ಮೊದಲಿದ್ದಂಥ ರೈಲ್ವೆ ಬಜೆಟ್ ಸಪ್ರೇಟ್ ಮಾಡಿಸುವಂಥ, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಅದರದ್ದು ಏನು ಎಂತು ಇವತ್ತು ಅಂಕಿಅಂಶ ಸಹಿತ ಇರ್ತಾ ಇಲ್ಲ ರೀ. ಇದು ಭಾಳ ನೋವಿನ ವಿಷಯ. ಎಷ್ಟು ಜನ ಹತ್ತಾರಪ್ಪ ರೈಲ್ವೆದಲ್ಲಿ, ಯಾವ ಜನ ಹತ್ತಾರೆ, ಯಾವ ವರ್ಗ ಜನ ಹತ್ತಾರೆ, ಯಾವ ಬೋಗಿಗಳು ಹೆಚ್ಚಬೇಕು. ಇವತ್ತು ಕಡಿಮೆ ಮಾಡ್ತಾಯಿದ್ರಿ, ಕಡಿತ ಮಾಡ್ತಾಯಿದ್ದೀರಿ ಸುದ್ದಿಗಳಿದ್ದಾವೆ. ಮತ್ತು ರೇಟನ್ನು ಸಾಕಷ್ಟು ಹೆಚ್ಚು ಮಾಡಿದ್ರಿ ಅಂತೂ ಇದ್ದಾವೆ, ಆರೋಪಗಳಿದ್ದಾವೆ. ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಜನದಟ್ಟಣೆ ಹೆಚ್ಚಾಗಿ ಸಾಕಷ್ಟು ಪಾಪ ನೋಡ್ರಿ, ಮೇಲಿಂದ ಇಳಿಯು ಮುಂದೆ, ಸೇತುವೆ ಮೇಲೆ ಇಳಿಯು ಮುಂದೆ ಬಿದ್ದ ಪೆಟ್ಟಾಗಿ ಆ ಜನರ ದಟ್ಟಣೆ ಆಯ್ತು ಅಂತೇಳಿ ವರದಿಗಳಿದ್ದಾವೆ. ಏನೂ ಆಗಲಿ, ತಾಸಿಗೆ 1,500 ಟಿಕೆಟ್ ಕೊಡೋದು ಯಾರು ಹೇಳಿದ್ರು ಇವರಿಗೆ? ಈಗಾಗಲೇ ಆ ಪ್ಲಾಟ್ಫಾರ್ಮ್ಗಳ ಮೇಲೆ ರಿಸರ್ವೇಷನ್ ಇದ್ದಂಥ ಅನೇಕ ಜನ ಬಂದು ನಿಂತಿದ್ದಾರೆ. ಪಾಪ ಅವ್ರ ಮೇಲೂ ಬಂದು ಜನ ಬಿದ್ದಿದ್ದಾರೆ. ಹೀಗಾಗಿ ಇವತ್ತು ರೈಲ್ವೆ ಇಲಾಖೆ ಅವಘಡಗಳ ಇಲಾಖೆ ಏನು ಅನ್ನುವಂಥ ಸ್ಥಿತಿಗೆ ಬಂದು ನಿಂತ್ಬಿಟ್ಟದೆ. ಇವತ್ತು ಅಲ್ಲೇ ಬಡವರಿಗೆ ಒಳ್ಳೆಯ ಸೌಕರ್ಯ ಇಲ್ಲ, ವ್ಯವಸ್ಥೆ ಇಲ್ಲ. ಅದರಲ್ಲೂ ಈ ಸಾರ್ವಜನಿಕ ಭೋಗಿಗಳಲ್ಲಂತೂ ಹೇಳೋ ಹಾಗಿಲ್ಲ. ನಿಲ್ಲಲಿಕ್ಕೆ ಜಾಗ ಇಲ್ಲದಷ್ಟು ದಟ್ಟಣೆಯಾಗಿ ಅನೇಕ ಜನ ಪಾಪ ರೈಲ್ವೆಲಿ ಹೋಗೋದನ್ನು ನಿಧಾನಕ್ಕೆ ಬಿಡ್ತಾ ಇದ್ದಾರೆ. ಬಡವರಿಗೆ